ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖ ಬೆಳವಣಿಗೆಗಳಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಪೂರ್ತಿ ಕ್ಲಾರಿಟಿಯನ್ನ ಕೊಡ್ತೀನಿ. ನನಗೆ ಒಂದು ಬೇಜಾರಾಗಿದ್ದ ವಿಷಯ ಏನಂತಂದ್ರೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆ ವಿಷಯಗಳು ಹರಿದಾಡ್ತಿವೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಯೂಟ್ಯೂಬರ್ಸ್ಗಳು ಸಹ ವಿಡಿಯೋಗಳನ್ನ ಮಾಡಿದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಒಂದು ಮೀಡಿಯಾ ಅಂತ ಏನ್ ಕರಿತೀವಿ, ಮೀಡಿಯಾದವ್ರು ಮಾತ್ರ ಇದ್ರ ಬಗ್ಗೆ ಧ್ವನಿಯನ್ನೇ ಎತ್ತುತ್ತಲ್ಲ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ ಗೈಸ್. ಒಂದು ದರ್ಶನ್ ಅವರ ಕೇಸನ್ನೇ ತಗೊಳ್ಳೋದಾದ್ರೆ, ದರ್ಶನ್ ಅವ್ರು ಎಲ್ಲಿಗೆ ಹೋದ್ರು, ಎಲ್ಲಿಗೆ ಬಂದ್ರು, ನಿಂತ್ಕೊಂಡ್ರ, ಕೂತ್ಕೊಂಡ್ರ, ಪ್ರತಿಯೊಂದು ಸಹ ಈ ಒಂದು ಮೀಡಿಯಾದವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಆ ಕೇಸಲ್ಲ, ಈ ಕೇಸಲ್ಲಿ ಮುಖ್ಯವಾಗಿ ನೀವು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗಿರೋದು. ಬಟ್ ಆದ್ರೆ ಒಂದು ಮೀಡಿಯಾಗಳು ಸಹ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಧ್ವನಿಯನ್ನೇ ಎತ್ತುತ್ತಿಲ್ಲ. ದರ್ಶನ್ ಅವ್ರದೇ ಒಂದು ಡೈಲಾಗ್ ಇದೆಯಲ್ಲ, ಏನ್ರಿ ಮೀಡಿಯಾ, ನಿಮ್ ಮೀಡಿಯಾ ನನ್ ಡ್ಯಾಶ್ ಅಂತ. ಅದೇ ರೀತಿ ಮೀಡಿಯಾಗಳು ವರ್ತಿಸ್ತಾ ಇದ್ದಾರೆ ಬರ್ತಾ ಬರ್ತಾ. ಏನನ್ ಗೊತ್ತಿಲ್ಲ, ನೋಡೋಣ ಬಿಡಿ. ಈ ಸದ್ಯಕ್ಕೆ ಈ ಪ್ರಕರಣಕ್ಕೆ ಬರೋಣ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಆಗಂತೆ ಈಗಂತೆ ಅಂತೇಳಿ ಕೆಲವೊಂದಷ್ಟು ಚರ್ಚೆಗಳು ನಡೀತಿದ್ದು, ಈ ಚರ್ಚೆಗಳೊಳಗೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ವಕೀಲರ ಮೂಲಕ ದೂರನ್ನ ಕೊಡಿಸಿದಂತ ಅನಾಮಿಕ ವ್ಯಕ್ತಿ ಬಂದು ಇವತ್ತು ಕೋರ್ಟಿಗೆ ಹಾಜರಾಗಿ ತನ್ನ ಹೇಳಿಕೆಗಳನ್ನು ಜಡ್ಜ್ನ ಮುಂದೆ ದಾಖಲಿಸಲಾಯಿತು. ಜೊತೆಗೆ ಅವರು ತಂದಿದ್ದಂತ ಅಸ್ಥಿ ಪಂಜರವನ್ನು ಸಹ ಹಸ್ತಾಂತರ ಮಾಡಿದ್ದಾಯಿತು. ಹಾಗಾದ್ರೆ ಯಾರಿದು ಈ ಅನಾಮಿಕ ವ್ಯಕ್ತಿ ಅಂತ ಗಮನಿಸೋದಾದ್ರೆ, ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲೇ ಕೆಲಸವನ್ನ ಮಾಡ್ಕೊಂಡು ಇದ್ದಂತ ವ್ಯಕ್ತಿ 2014ರಲ್ಲಿ ಧರ್ಮಸ್ಥಳವನ್ನ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿ ಹೊರ ರಾಜ್ಯದಲ್ಲಿ ನೆಲೆಯೂರಿರ್ತಾರೆ. ಅವರು ಧರ್ಮಸ್ಥಳದಲ್ಲಿ ಮಾಡಿದಂತ ಕೆಲಸ ಪಾಪ ಪ್ರಜ್ಞೆಯಾಗಿ ಕಾಡೋದಿಕ್ಕೆ ಸ್ಟಾರ್ಟ್ ಆಗಿ ಅವರು ಬೆಂಗಳೂರಿನಲ್ಲಿ ಇರುವಂತ ಒಬ್ಬ ವಕೀಲರ ಮೂಲಕ ದೂರನ್ನ ದಾಖಲಿಸ್ತಾರೆ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೋರ್ಟ್ಗೂ ಸಹ ಬಂದು ಜಡ್ಜ್ನ ಮುಂದೆ ತನ್ನ ಹೇಳಿಕೆಗಳನ್ನ ಕೊಡುತ್ತಾರೆ. ನಂತರ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಅಲ್ಲೂ ಸಹ ದೂರನ್ನ ದಾಖಲಿಸುತ್ತಾರೆ. ಅವರು ಹೇಳಿದಂತ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ, ಇವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ. ಆ ಸಂದರ್ಭದಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳ ದೇಹವನ್ನು ಈ ನೇತ್ರಾವತಿ ನದಿಯ ದಡದಲ್ಲಿ ಹಾಗೂ ಸುತ್ತಮುತ್ತ ಇರುವ ಅರಣ್ಯ ಪ್ರದೇಶದಲ್ಲಿ ಹೂಳಲಾಗಿದೆ. ಆರಂಭದಲ್ಲಿ ಬೇರೆ ಯಾರ ಕೈಯಲ್ಲೋ ಉಳಿಸಲಾಗುತ್ತಿತ್ತು. ನಂತರ ಆ ಹೂಳುವ ಕೆಲಸವನ್ನು ನನಗೆ ವಹಿಸಿದ್ದರು. ನನಗೆ ಬೆದರಿಕೆಯನ್ನ ಹಾಕಿದಂತ ಕಾರಣಕ್ಕಾಗಿ ಆ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ನೋಡಬಾರದನ್ನೆಲ್ಲ ನೋಡಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಕುಟುಂಬದ ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು. ಆ ಕಾರಣಕ್ಕಾಗಿ ನಾನು ಧರ್ಮಸ್ಥಳವನ್ನ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿ ನೆಲೆ ನಿಂತೆ. ಹೊರ ರಾಜ್ಯಕ್ಕೆ ಹೋದ ಮೇಲೆ ನನಗೆ ನಿರಂತರವಾಗಿ ಜೀವ ಬೆದರಿಕೆ ಬಂದವು. ಅದೇ ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೆಯುತ್ತಿತ್ತು. ಹೀಗೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಗುತ್ತಿತ್ತು. ಆಗ ನನಗೆ ನಿರಂತರವಾಗಿ ನನಗೆ ಪಾಪ ಪ್ರಜ್ಞೆ ಕಾಡೋದಿಕ್ಕೆ ಶುರುವಾಯಿತು. ಆ ಕೃತ್ಯದಲ್ಲಿ ನಾನು ಭಾಗಿಯಾದೆ ಅನ್ನುವಂತ ಫೀಲ್ ಆಗುತ್ತಿತ್ತು. ಆ ಪಾಪ ಪ್ರಜ್ಞೆಯನ್ನು ತಾಳಲಾರದೆ ನಾನು ಶರಣಾಗಲು ರೆಡಿಯಾಗಿದ್ದೇನೆ. ನಾನು ಎಲ್ಲವನ್ನು ಬಿಚ್ಚಿಡುತ್ತೇನೆ ಎಂದು ಆ ಅನಾಮಿಕ ವ್ಯಕ್ತಿ ಹೇಳುತ್ತಿದ್ದಾರೆ. ಜೊತೆಗೆ ನಾನು ನಿಜ ಹೇಳುತ್ತಿದ್ದೇನೆ ಅಂತೇಳಿ ಊತಿದ್ದ ಜಾಗದಲ್ಲಿ ಒಂದು ಅಸ್ಥಿ ಪಂಜರವನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮತ್ತೆ ಆ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರ ರಕ್ಷಣೆಯನ್ನು ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮತ್ತು ಆ ವ್ಯಕ್ತಿಯ ಕುಟುಂಬಕ್ಕೆ ಏನೇ ಹೆಚ್ಚು ಕಮ್ಮಿ ಆದರೂ ಪೊಲೀಸರೇ ಕಾರಣರಾಗ್ತಾರೆ. ಇನ್ನು ಮುಂದಿನ ಹಂತಗಳೇನು, ಮುಂದಿನ ಪ್ರಕ್ರಿಯೆಗಳೇನು ಅಂತ ಗಮನಿಸೋದಾದ್ರೆ, ತನಿಖಾಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಎಲ್ಲೆಲ್ಲಿ ಹೆಣಗಳನ್ನ ಊತಲಾಗಿದೆಯೋ ಅಲ್ಲಿ ಹೆಣಗಳನ್ನು ಹೊರ ತೆಗೆಯುತ್ತಾರೆ. ನಂತರ ಫಿಂಗರ್ ಪ್ರಿಂಟ್ ನವರು ಬರುತ್ತಾರೆ. ನಂತರ FSL ನವರು ಸಹ ಬರುತ್ತಾರೆ, ಅಥವಾ ಇನ್ನೊಂದಷ್ಟು ತಂಡಗಳೆಲ್ಲ ಬರುತ್ತೆ. ನಂತರ ಆ ದೇಹಗಳನ್ನೆಲ್ಲ FSLಗೆ ಕಳುಹಿಸಲಾಗುತ್ತೆ. ಯಾವಾಗ ಸತ್ತಿದ್ದು, ಸತ್ತಾಗ ಅವರ ಏಜ್ ಎಷ್ಟು, ಜೊತೆಗೆ ಯಾವ ಕಾರಣಕ್ಕಾಗಿ ಸತ್ರು ಅಂತ ಎಲ್ಲ ಸಹ FSL ವರದಿಯನ್ನ ಕೊಡುತ್ತೆ. ನಂತರ ಆ ವ್ಯಕ್ತಿ ಯಾರನ್ನ ಆರೋಪಿ ಅಂತ ಈಗಾಗಲೇ ಹೇಳಿದ್ದಾರೋ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ. ವಿಚಾರಣೆಗೆ ಹಾಜರಾಗಲು ಹೇಳುತ್ತಾರೆ. ಇನ್ನೂ ಹೆಚ್ಚಿನ ಅವಶ್ಯಕತೆ ಇದ್ದರೆ ಅವರನ್ನು ಅರೆಸ್ಟ್ ಮಾಡಬಹುದು. ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ರೆ, ಇದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ. ಬಾಡಿಯನ್ನ ಮೇಲೆತ್ತುವುದಕ್ಕೆ ಸಮಯ ಆಗುವುದಿಲ್ಲ. ಇನ್ನು 3ರಿಂದ 4 ದಿನದಲ್ಲಿ ಆ ಪ್ರೊಸೀಜರ್ ಮುಗಿಯುತ್ತೆ. ಬಟ್ ಅದರ ಮುಂದಿನ ಹಂತಗಳು ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ. ನೋಡೋಣ ಮುಂದಿನ ಹಂತದಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಮುಂದಿನ ಅಪ್ಡೇಟ್ ಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಡೇಟ್ ಕೊಡ್ತಿದ್ದಾಗೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.